ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ಇವತ್ತಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದ್ರೆ ನೀವು ಸಾಲದ ಅಪರಾಧ ಪ್ರಜ್ಞೆ, ಸಾಲದ ಅಪರಾಧದ ಪ್ರಜ್ಞೆ ಅಂದ್ರೆ ಡೆಬಿಟ್ ಅಥವಾ ಡೆಟ್ ಗಿಲ್ಟ್. ಸಾಮಾನ್ಯವಾಗಿ ಆ ಮನುಷ್ಯರು ಅಂದ್ರೆ ನಾವೆಲ್ಲರೂ ಕೂಡ ಸಾಲ ಅಂತ ತೆಗೆದುಕೊಳ್ತೀವಿ. ಸಾಲ ಒಂದು ವೇಳೆ ನಮ್ಗೆ ಮರುಪಾವತಿ ಮಾಡಕ್ಕಾಗದೇ ಇರುವಾಗ ಕೆಲವೊಂದು ಗಿಲ್ಟ್ ಅಂದ್ರೆ ಪಾಪ ಪ್ರಜ್ಞೆ ಅಥವಾ ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆಗುವಂಥದ್ದು, ಆ ಒತ್ತಡದಿಂದ ಆರೋಗ್ಯ ಸ್ಥಿತಿ ತಪ್ಪುವಂತಹದ್ದು, ಅಥವಾ ಒಂದು ನಮ್ಮಲ್ಲಿ ಬರುವಂತಹ ರಿಲೇಶನ್ಶಿಪ್ ಹಾಳಾಗುವಂತಹದ್ದು. ಈ ತರದ ವಿಚಾರಗಳು ಸಾಮಾನ್ಯವಾಗಿ ಸಾಲ ತೆಗೆದುಕೊಂಡು ಸಾಲ ಕೊಡದೇ ಇದ್ದಾಗ ಆಗುವಂತಹ ಪರಿಣಾಮಗಳು. ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ, ಅಥವಾ ಬೇರೆ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿ ಅವನು ಬೇರೆ ವಿಚಾರಗಳಲ್ಲಿ ಕಾನ್ಸಂಟ್ರೇಷನ್ ಮಾಡೋದು ತಪ್ಪೋಗುತ್ತೆ. ಇವತ್ತಿನ ಒಂದು ಕಾನ್ಸೆಪ್ಟ್ ನೋಡೋದಾದ್ರೆ ಡೆಟ್ ಗಿಲ್ಟ್ ಆಗುವಂಥದ್ದು ಯಾವ್ದೆಲ್ಲ ವಿಚಾರಕ್ಕಾಗುತ್ತೆ, ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೀವು ಒಂದ್ ವೇಳೆ ಯಾರ ಹತ್ರನಾದ್ರೂ ಸಾಲ ಮಾಡಿದ್ರೆ ದಯವಿಟ್ಟು ಕೊಡಕ್ಕಾಗಿಲ್ಲ ಅಂತಂದ್ರೆ ಯಾವಾಗ ಕೊಡಕ್ಕಾಗತ್ತೆ, ಎಷ್ಟು ಕೊಡಬಹುದು ಅನ್ನೋದ್ರ ಬಗ್ಗೆ ವಿಚಾರವನ್ನ ನೀವು ಅವರಿಗೆ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಯಾವುದೋ ಮುಖಾಂತರ ಅವರು ಕೂಡ ನಿಮ್ಮ ತರನೇ ಹಣನ ಒಂದು ದುಡಿಮೆ ಮಾಡಿ ಸಂಪಾದನೆ ಮಾಡಿ ಸ್ವಲ್ಪ ಹಣ ಕೂಡಿಟ್ಟಿರ್ತಾರೆ. ಆ ಕೂಡಿಟ್ಟ ಹಣಕ್ಕೆ ನೀವು ಯಾವುದೇ ತರಹದ ಹಾನಿ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನೀವು ಒಂದ್ ವೇಳೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹಾನಿ ಮಾಡಿ ನಾನು ಶ್ರೀಮಂತರಾಗಿ ನಾನು ಚೆನ್ನಾಗಿರ್ತೀನಿ ಅನ್ನೋ ಮನೋಭಾವನೆ ಇದ್ರೆ ಅಥವಾ ಮೈಂಡ್ ಸೆಟ್ ಇದ್ರೆ ಅದನ್ನ ದಯವಿಟ್ಟು ತೆಗ್ದಾಕಿ. ಯಾಕೆಂತ ಹೇಳಿದ್ರೆ ನೀವು ಏನ್ ಶ್ರಮಪಟ್ಟು ದುಡಿತಾ ಇದ್ದೀರಾ ಅದೇ ತರ ಅವರು ಕೂಡ ಶ್ರಮಪಟ್ಟು ದುಡಿತಾ ಇರ್ತಾರೆ. ಅವರು ನಿಮಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅವರು ಹಣ ಕೊಟ್ಟಿರ್ತಾರೆ ವಿನಃ ನೀವು ಅದನ್ನ ಬಳಸ್ಕೊಂಡು ಕೊಡದೇ ಇರೋಂಥದ್ದು ಅಥವಾ ತಪ್ಪಿಸ್ಕೊಂಡು ಓಡಾಡೋಂಥದ್ದು ಅಥವಾ ಫೋನ್ ಪಿಕ್ ಮಾಡದೇ ಇರೋಂಥದ್ದು. ಈ ತರದೆಲ್ಲ ವಿಚಾರಗಳನ್ನ ನೀವು ಮಾಡೋದೇನಾಗುತ್ತೆ, ನಿಮಗೆ ನೀವು ಹರ್ಟ್ ಮಾಡ್ಕೊಂಡಂಗಾಗತ್ತೆ ಅಥವಾ ಗಿಲ್ಟಿ ಫೀಲ್ ಬರುತ್ತೆ. ಆ ಕ್ಷಣಕ್ಕೆ ಬರದೇ ಇದ್ರೂ ಯಾವತ್ತೋ ಒಂದು ದಿನ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಮನೋಭಾವನೆ ಬಂದು ನೀವು ಅದನ್ನ ಅರ್ಥೈಸ್ಕೊಳ್ಳೋಷ್ಟ್ರಲ್ಲಿ ತುಂಬಾ ಸಮಯ ಕಳೆದೋಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಈ ಡೆಟ್ ಗಿಲ್ಟಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸಾಲದ ಅಪರಾಧದ ಪ್ರಜ್ಞೆ ಡೆಟ್ ಗಿಲ್ಟ್ ಎಂದರೆ ವ್ಯಕ್ತಿ ಸಾಲ ತೆಗೆದುಕೊಂಡಿರುವುದರಿಂದ ಮನಸ್ಸಿನಲ್ಲಿ ಉಂಟಾಗುವ ಪಾಪ ಭಾವನೆ, ಒತ್ತಡ ಮತ್ತು ತಪ್ಪು ಮಾಡಿದಂತೆ ಅನಿಸುವ ಮನಸ್ಥಿತಿ. ಇದು ಯಾವಾಗ ಅನ್ಸುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಸಾಲ ತೆಗೆದುಕೊಂಡು ಅವರಿಗೆ ಟೈಮಿಗೆ ಸರಿಯಾಗಿ ಹಿಂತಿರುಗಿಸದೇನೆ ನಾವು ಅವರಿಗೆ ಆಟ ಆಡಿಸ್ತಾ ಇದ್ದಾಗ ಈ ಒಂದು ಪಾಪ ಪ್ರಜ್ಞೆ ಬರುತ್ತೆ. ಜೊತೆಗೆ ಇದು ಎಲ್ರಿಗೂ ಬರುವಂತದಲ್ಲ, ಕೆಲವೊಬ್ರು ಮಾತ್ರ ನಿಯತ್ತು ನಿಷ್ಠೆಯಿಂದ ದುಡಿಮೆ ಮಾಡಿ ಸಾಲವನ್ನು ತೆಗೆದುಕೊಂಡಿದ್ದನ್ನು ವಾಪಸ್ ಕೊಡುವಂಥದ್ದು ಏನಿರುತ್ತೆ ಅಂತವರಿಗೆ ಆಗುವಂತ ಒಂದು ಮನಸ್ಥಿತಿ. ಅವರಿಗೆ ಯಾವುದೇ ರೀತಿ ಮನಸ್ಥಿತಿ ಇಲ್ಲ ಅಂತಂದ್ರೆ ಅವರು ನಿಜವಾಗ್ಲೂ ಆ ಒಂದು ಹಣಕ್ಕೆ, ಆ ಒಂದು ವ್ಯಕ್ತಿಗೆ, ಆ ಒಂದು ರಿಲೇಶನ್ಶಿಪ್ಗೆ ಬೆಲೆ ಕೊಡಲ್ಲ ಅನ್ನೋ ಒಂದು ನನ್ನ ಮನೋಭಾವನೆ. ಒಂದ್ ವೇಳೆ ನಿಮಗೆ ಈ ಕ್ಷಣಕ್ಕೆ ಆಗ್ತಿಲ್ಲ ಅಂತಂದ್ರೆ ನೀವು ಅವ್ರ ಜೊತೆ ಯಾವಾಗ್ಲೂ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಏನಾಗ್ತಿದೆ ಏನಾಗಲ್ಲ ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇರ್ಬೇಕಾಗುತ್ತೆ. ಬಿಕಾಸ್ ಯಾಕೆಂತಂದ್ರೆ ಅವರಿಗೆ ಯಾವುದೇ ರೀತಿ ಹಣ ಯಾವುದು ಲೈಕ್ ಕೈಂಡ್ ಆಫ್ ಯಾರೋ ಡೊನೇಷನ್ ಕೊಟ್ಟಿ ಆಗ್ಲಿ ಅಥವಾ ಲಾಟ್ರಿ ವಿನ್ ಆಗ್ಲಿ ಬಂದಿರೋದಿಲ್ಲ. ಅವರು ಕೂಡ ನಿಮ್ಮ ತರನೇ ಹಣ ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹಣ ಕೂಡಿಟ್ಟದನ್ನ ಕೊಡ್ತಾರೆ ಅಥವಾ ಬೇರೆ ಯಾರೋ ಕಡೆಯಿಂದ ಕೊಡ್ಸಿರೋಂಥ ಹಣನ ನೀವು ಹಿಂದಿರುಗಿಸಿ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮನಸ್ಸಿನಲ್ಲಿ ಒತ್ತಡ, ಮೆಂಟಲ್ ಸ್ಟ್ರೆಸ್, ಸಾಲ ತೀರಿಸಲು ಆಗದಿದ್ದಾಗ ಅಥವಾ ತಡವಾದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಮೆಂಟಲ್ ಸ್ಟ್ರೆಸ್ ಆಗುವಂಥದ್ದು ತುಂಬಾನೇ ಇರುತ್ತೆ. ಏನಾದ್ರೂ ಮಾಡ್ಕೊಂಡ್ ಬಿಡೋಣ, ಕೊಡಕ್ಕಾಗ್ತಾ ಇಲ್ಲ, ಅನ್ನೊಂದು ಮನೋಭಾವನೆ ಬರುತ್ತೆ. ಮತ್ತೆ ಯಾಕೆ ಹಿಂಗಾಯ್ತು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ಅವರು. ಯಾಕೆ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಬೇಡದಿರೋನ್ನ ಪದಾರ್ಥಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಲೈಫ್ ಅಲ್ಲಿ ಎಂಜಾಯ್ ವಿತೌಟ್ ಎನಿ ಪ್ಲಾನ್
ಸೇವಿಂಗ್ಸ್ ಮಾಡ್ದೇನೆ ಎಂಜಾಯ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ಎರಡು ವಿಚಾರಗಳಿಂದ ಆಗುವಂತಹ ಪರಿಣಾಮಗಳು ಈ ಸಾಲ ತಗೊಂಡು ಸಾಲ ಕೊಡದೇ ಇರುವಾಗ ಈ ತರ ಎಲ್ಲ ಮನಸ್ಥಿತಿ ಬರುವಂತಹದ್ದು. ಸೊ ಮೆಂಟಲಿ ಸ್ಟ್ರೆಸ್ ಆದಾಗ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ, ಅಥವಾ ಬೇಡದೇ ಇರೋದು ಕಾಯಿಲೆಗಳೆಲ್ಲ ಉದ್ಭವ ಆಗ್ತಾ ಹೋಗುತ್ತೆ. ತಪ್ಪು ಮಾಡಿದ ಭಾವನೆ, ಫೀಲಿಂಗ್ ಆಫ್ ರಾಂಗ್ ಡೂಯಿಂಗ್ ಅಥವಾ ರಾಂಗ್ ಡಿಸಿಷನ್. ಸೊ ಈ ಮನೋಭಾವನೆ ಯಾವಾಗ ಬರುತ್ತೆ ಅಂತಂದ್ರೆ, ಎಂಟೈರ್ ನೀವು ಏನೋ ಒಂದು ವಸ್ತು ಕಳ್ಕೊಂಡಾಗಲೋ, ಅಥವಾ ನಿಮ್ಮ ಒಂದು ಮನಸ್ಥಿತಿ ಸರಿ ಇಲ್ಲದೆ ಇರುವಾಗ್ಲೋ, ಅಥವಾ ಮೆಂಟಲಿ ಸ್ಟ್ರೆಸ್ ಆಗಿರುವಂತದ್ದಾಗ್ಲಿ, ಅಥವಾ ನಿಮ್ಮ ಒಂದು ಏನು ಸಾಲ ಯಾರು ಕೊಡ್ಸಿರ್ತಾರೆ, ಅಥವಾ ಯಾರು ನೀವು ಬ್ಯಾಂಕ್ ಕಡೆಯಿಂದ ಬಂದಿದ್ದು, ಅಥವಾ ಬ್ಯಾಂಕ್ ಅವರು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದು, ಅಥವಾ ಕೊಟ್ಟಿಲ್ಲ ಅಂತಂದಾಗ ಅವಾಗ ನಿಮಗೆ ಅನ್ಸುತ್ತೆ ನಾನು ತಗೊಂಡಿರೋಂಥ ಡಿಸಿಷನ್ ರಾಂಗ್ ಆಗಿತ್ತು. ಸೊ ಹಾಗಾಗಿ ಈ ಒಂದು ನಾನು ವ್ಯಥೆ ಪಡ್ತಾ ಇದ್ದೀನಿ ಅನ್ನೋ ಒಂದು ಮನೋಭಾವನೆ ಅಥವಾ ಮನಸ್ಥಿತಿಗೆ ನೀವು ಕಂಡುಕೊಳ್ತೀರಾ. ಸಾಮಾಜಿಕ ಒತ್ತಡ, ಸೋಷಿಯಲ್ ಪ್ರೆಷರ್. ಸಾಲ ಇರುವುದರಿಂದ ಗೌರವ ಕಡಿಮೆ ಆಗಬಹುದು ಎಂಬ ಭಯ. ಇದು ಯಾವಾಗ ಭಯ ಹುಟ್ಟುತ್ತೆ ಅಂತ ಹೇಳಿದ್ರೆ, ನೀವು ಟೈಮಿಗೆ ಸರಿಯಾಗಿ ಹಣ ಕೊಡದೇ ಇದ್ದಾಗ, ಅಥವಾ ನೀವು ಕಮಿಟ್ಮೆಂಟ್ ಆಗಿದ್ದನ್ನ ನೀವು ಫುಲ್ಫಿಲ್ ಮಾಡದೇ ಇರುವಾಗ. ಸೊ ಈ ತರ ಒಂದು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಯ. ಆತ್ಮವಿಶ್ವಾಸ ಕುಗ್ಗುವುದು, ಲಾಸ್ ಆಫ್ ಕಾನ್ಫಿಡೆನ್ಸ್. ನಿಮಗೆ ಸರಿಯಾಗಿ ಸಮಯಕ್ಕೆ ಕೊಡಕ್ಕಾಗದೇ ಇದ್ದಾಗ, ನೀವು ನಿಮ್ಮ ಮಾತನ್ನ ಉಳಿಸ್ಕೊಳಕ್ಕಾಗದೇ ಇದ್ದಾಗ, ಸೊ ನಿಮ್ಮ ಒಂದು ವಿಶ್ವಾಸ ಏನಿದೆ, ಆತ್ಮವಿಶ್ವಾಸ ಏನಿದೆ, ಕಡಿಮೆ ಆಗ್ತಾ ಬರುತ್ತೆ. ಐ ಆಮ್ ಎ ಲೂಸರ್ ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ. ಸೊ ಹಾಗಾಗಿ ಸಾಲ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ನಿಮ್ಮ ಕೈಗೆ ಎಟುಕಷ್ಟು ಮಾತ್ರ ಸಾಲ ಮಾಡಬೇಕು. ಉದಾಹರಣೆಗೆ, ನಾನು 1 ಲಕ್ಷ ಹಣ ದುಡಿಮೆ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಸಾಲ ಮಾಡಬೇಕಾಗಿರೋದೆಷ್ಟು? 60% ಆಫ್ ದ ಅಮೌಂಟ್, ಅಂದ್ರೆ 60%. ನೀವು 1 ಲಕ್ಷ ದುಡಿಮೆ ಮಾಡ್ತಾ ಇದ್ದೀರಾ, 1 ಲಕ್ಷ ಪ್ರತಿ ತಿಂಗಳು ಹಣ ಗಳಿಸ್ತಾ ಇದ್ದೀರಾ ಅಂತಂದ್ರೆ 60% ಅಷ್ಟು ಮಾತ್ರ ನೀವು ಹಣ ಸಾಲ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಈ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಹೋಗುತ್ತೆ. ಆರ್ಥಿಕ ಸುರಕ್ಷತೆ, ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ. ಸಾಲದಿಂದ ಭವಿಷ್ಯದ ಬಗ್ಗೆ ಭಯ ಮತ್ತು ಅನಿಶ್ಚಿತತೆ ಉಂಟಾಗುತ್ತದೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಯಾವುದೋ ಹಣ, ಬಲ್ಕ್ ಹಣ ನೀವು ಕೊಡದೇ ಇರುವಾಗ, ಅಥವಾ ನಿಮಗೆ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂದಾಗ ಏನಾಗುತ್ತೆ, ನಿಮಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಬರುತ್ತೆ. ಸೊ ನಾನು ದುಡಿಮೆ ಮಾಡಿ ಕೊಡಕ್ಕಾಗುತ್ತಾ, ಸೊ ನಾನು ದುಡಿಮೆ ಮಾಡ್ಲಿಕ್ಕಾಗತ್ತಾ, ಸಾಲ ತೀರ್ಸ್ಲಿಕ್ಕಾಗತ್ತಾ. ಸೊ ಈ ಒಂದು ಮನಸ್ಥಿತಿ ಬಂದಾಗ ಏನಾಗುತ್ತೆ, ನಿಮಗೆ ಇನ್ಫೀರಿಯರ್ ಅಥವಾ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಬರುತ್ತೆ. ಸೊ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ನಿಮಗೆ ಮನಶಾಂತಿ ಇರೋದಿಲ್ಲ, ಮೆಂಟಲಿ ಸ್ಟ್ರೆಸ್ ಆಗಿರುತ್ತೆ. ಸೊ ಭಯದಿಂದ ಓಡಾಡ್ತಾ ಇರ್ತೀರಾ, ಭಯದಿಂದ ಬದುಕ್ತಾ ಇರ್ತೀರಾ. ಸೊ ಏನಾಗುತ್ತೋ ಏನೋ ಅನ್ನೋ ಒಂದು ಮನೋಭಾವನೆ ತುಂಬಾ ಜಾಸ್ತಿ ಇದೆ. ಸೊ ಲಾಸ್ಟ್ ಮೇಲೆ ನೋಡೋಣ, ಸಂಬಂಧಗಳ ಮೇಲೆ ಪರಿಣಾಮ. ಸೊ ನೀವು ಒಂದು ವೇಳೆ ಸಂಬಂಧಗಳಲ್ಲಿ ಸಾಲ ತೆಗೆದುಕೊಂಡು ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ, ಸಂಬಂಧಗಳಲ್ಲಿ ಇಂಪ್ಯಾಕ್ಟ್ ಯುವರ್ ರಿಲೇಶನ್ಶಿಪ್. ಸಾಲದ ಕಾರಣದಿಂದಾಗಿ ಕುಟುಂಬದಲ್ಲಿ ಜಗಳ ಅಥವಾ ಮನಸ್ತಾಪ ಉಂಟಾಗಬಹುದು. ಸಾಮಾನ್ಯವಾಗಿ ಆಗುತ್ತೆ. ನೀವು ಒಂದು ವೇಳೆ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಇಸ್ಕೊಂಡಿರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಸ್ ಗಳಲ್ಲಿ ಇಸ್ಕೊಂಡಿರುವಂತದ್ದಾಗಿರ್ಬೋದು, ನೀವು ಅವರಿಗೆ ಸರಿಯಾದ ಸಮಯಕ್ಕೆ ನೀವು ಹಣ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಒಂದು ಬಾಂಧವ್ಯ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಕುಗ್ಗುತ್ತಾ ಬರುತ್ತೆ. ಬಿಕಾಸ್ ಅವರು ಬೇರೆ ಎಲ್ಲೋ ಒಂದು ಕಮಿಟ್ ಆಗಿರ್ತಾರೆ. ಆ ಕಮಿಟ್ ಅನ್ನ ನೀವು ಅರ್ಥ ಮಾಡ್ಕೊಂಡೇ ಇದ್ದಾಗ ಸಾಮಾನ್ಯವಾಗಿ ಈ ತರ ಒಂದು ಜಗಳ ಅಥವಾ ಮನಸ್ತಾಪಗಳು ಉಂಟಾಗ ಸಂಭವ ಜಾಸ್ತಿ ಇರುತ್ತೆ. ಸೊ ಇದು ಡೆಟ್ ಗಿಲ್ಟ್ ಮನುಷ್ಯನಿಗೆ ಆಗುವಂತಹ, ಸಾಮಾನ್ಯವಾಗಿ ಆಗುವಂತಹ, ಮನುಷ್ಯನ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದು ಅಂಶಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಜೊತೆಗೆ ನೀವು ಸೇವಿಂಗ್ಸ್ ಮಾಡೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಅನಾವಶ್ಯಕವಾಗಿ ಖರ್ಚನ್ನ ನಿಲ್ಲಿಸಿ, ಮತ್ತೆ ಎಮರ್ಜೆನ್ಸಿ ಫಂಡ್ ಅನ್ನ ಸೇವ್ ಮಾಡಿ, ಮತ್ತೆ ಉಳಿತಾಯನ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡೆಟ್ ಗಿಲ್ಟ್. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.